ಇವಾಗ ಗುರುವಿನಿಂದ ದೂರ ಇದ್ದು ಬರ್ತಾ ಬರ್ತಾ ಮನಸ್ಸು ಏನಾದ್ರೂ ದುರ್ಬಲ ಆಗಿ ಶಿಷ್ಯನಿಗೆ ಅವನು ಓಡ್ ಹೋಗುವಂತಹ ಚಾನ್ಸಸ್ ಇರುತ್ತಾ? 100ಕ್ಕೆ 80 ಜನ ಇದು ಈ ರೀತಿ ನಡೆಯುತ್ತೆ. ಓಡೋಗೋದ್ರೆ ಅರ್ಥ ಯಾವಾಗಲೂ ವಾಪಸ್ ಬರ್ಬೋದು. ಓಡೋಗೋದು ಅಂದರೆ ಅವನು ಗುರುವಿಂದ ಓಡೋಗಿರಲ್ಲ, ಗುರುವಿಂದ ಓಡೋಗೋಕ್ಕಾಗಲ್ಲ, ಅವನಿಂದಾನೇ ಅವನು ಓಡೋಗಿರ್ತಾನೆ. ಅವನಿಂದಾನೇ ಅವನು ಓಡೋಗಿರೋದ್ರಿಂದ ಅವನಿಗೂ ಆ ಶಿಷ್ಯ ಅನ್ನುವ ಒಂದು ಪಾತ್ರ ಇರುತ್ತಲ್ಲ, ಗುರುವಿನ ಜೊತೆ ಸಂಬಂಧ, ಅದಕ್ಕೂ ಡಿಸ್ಟೆನ್ಸ್ ಬಂದ್ಬಿಡುತ್ತೆ. ಒಂದು ನೆನಪಾಗ್ಬಿಡುತ್ತೆ ಗುರುವಿನ ಜೊತೆ ಇರೋದು. ಆ ಅನುಭವಗಳೆಲ್ಲ ಮರೀತಾ ಬರುತ್ತೆ. ಅವಾಗ ಅವನು ಹೆಂಗೆ ಬರೋಕ್ಕೆ ಸಾಧ್ಯ? ಅವನಿಂದಾನೇ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಗುರು ಅವನನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದ, ಗುರು ಅವನನ್ನು ನೋಡೋಕ್ಕೆ ಸಹಾಯ ಮಾಡಿದ್ದ, ಬೆಳಕನ್ನು ಹರಿಸಿದ್ದ. ಇವಾಗ ಆ ಬೆಳಕು ಬೀಳ್ತಾ ಇಲ್ಲ ಅವನ ಮೇಲೆ. ಯಾಕೆಂದರೆ ಅವನ ದಿಕ್ಕು ಬೇರೆ ಇದೆ, ಗುರುವಿನ ದಿಕ್ಕಲ್ಲಿ ಅವನಿಲ್ಲ, ದೂರ ಇದ್ದಾನೆ ಅಂದರೆ ಏನರ್ಥ? ಅವನಿಂದ ಅವನು ದೂರ ಇದ್ದಾನೆ. ಯಾವಾಗ ಅವನ ಕಡೆಗೆ ಅವನು ನೋಡ್ಕೊಳ್ತಾನೆ, ಆಟೋಮೆಟಿಕ್ಕಾಗಿ ಗುರುವಿನ ಒಂದು ಮಾತಿರಬಹುದು, ಸ್ನೇಹ ಇರ್ಬೋದು, ಅನುಭವ ಇರ್ಬೋದು, ಆ ನೆನಪುಗಳು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಲ್ಲ ವಾಪಸ್ ಬಂದ್ಬಿಡುತ್ತೆ. ಆ ಕ್ಷಣದಲ್ಲಿ ಅವನು ಓಡಿ ಬರ್ಬೋದು. ಯಾವಾಗ ಅವನನ್ನು ನೋಡ್ಕೋತಾನೆ, ಗುರು ಹತ್ರ ಇರ್ತಾನೆ. ಅವನನ್ನು ನೋಡ್ಕೊಳ್ಳಲ್ಲ, ಅವನ ಅಹಂಕಾರ ಅವನನ್ನು ರಕ್ಷಿಸ್ತಾ ಇರುತ್ತೆ. ಆಗ ಗುರು ಹೇಳಿದ್ದೆಲ್ಲ ತಪ್ಪಾಗೇ ಕಾಣುತ್ತೆ, ಗುರು ಮಾಡಿದ್ದೆಲ್ಲ ತಪ್ಪು ಕಾಣುತ್ತೆ, ಗುರುನಲ್ಲೇ ತಪ್ಪು ಹಿಡಿಯೋಷ್ಟು ಆಗುತ್ತೆ. ಯಾಕೆಂದರೆ ಇದುವರೆಗೂ ಅಹಂಕಾರನ ಪಕ್ಕಕ್ಕಿಟ್ಟಿರ್ತಾನೆ. ಆ ರೋಷ ಅಹಂಕಾರಕ್ಕಿರುತ್ತೆ, ನನಗೆ ಮೋಸ ಆಗೋಯಿತು ಅಂತ ಅಹಂಕಾರ. ಗುರುವಿನ ಮೇಲೆ ದ್ವೇಷನೂ ಮಾಡ್ಬೋದು, ಗುರುವನ್ನು ಶತ್ರು ಅಂತಲೂ ನೋಡೋರು ಇದ್ದಾರೆ, ಗುರುನ ಕೊಂದವರು ಇದ್ದಾರೆ. ಅಮ್ಮ, ಶಿಷ್ಯರನ್ನೆಲ್ಲ ಒಂದಾಗಿಸಿದ ಗುರು ಬಗ್ಗೆನೆ ಭಿನ್ನಾಭಿಪ್ರಾಯ ಇರೋದು ಹೇಗೆ? ಶಿಷ್ಯರನ್ನೆಲ್ಲ ಒಂದಾಗಿಸುವ ಶಕ್ತಿನೇ ಗುರು. ಅಂದರೆ ಪ್ರತಿಯೊಬ್ಬರೂ ಕೂಡ ಗುರುವಿನ ಸನ್ನಿಧಾನದಲ್ಲಿ ಅವರೊಂದು ಕೋಟೆ ಹಾಕ್ಕೊಂಡಿರ್ತಾರಲ್ಲ, ಆ ಕೋಟೆನ ಕರಗಿಸ್ಲೇಬೇಕು. ಗುರುವಿನ ಸನ್ನಿಧಾನದಲ್ಲಿ ಆ ಕೋಟೆ ಇದ್ದರೆ ಅವನಿಗೆ ಗುರು ಅರ್ಥನೇ ಆಗಲ್ಲ. ಗುರು ಬೇಕು, ಗುರು ಜೊತೆ ಕನೆಕ್ಟ್ ಮಾಡಬೇಕು ಅಂದಾಗ ಆ ಕೋಟೆ ಇರಲ್ಲ. ಆ ಕೋಟೆ ಡಿಸಾಲ್ವ್ ಆಗೋಗಿರುತ್ತೆ. ಗುರುವಿನ ಒಂದು ಪರಿಧಿಗೆ ಬಂದ ತಕ್ಷಣ ಅಲ್ಲಿ ಕೋಟೆ ಇರಬಾರ್ದು, ಇರಲ್ಲ. ಕೋಟೆ ಇಟ್ಕೊಂಡು ಕೂತಿರೋರು ಕೋಟೆ ಇಟ್ಕೊಂಡು ಕೂತ್ಕೊಂಡು ಕೋಟೆ ಇಟ್ಕೊಂಡೇ ಹೋಗ್ತಾರೆ, ಅವ್ರದ್ದು ಬಿಟ್ಟುಬಿಡಿ. ಆದರೆ ಕೋಟೆ ತೆಗಿಯೋಕ್ಕೆ ಗುರು ಏನೇನು ಬೇಕೋ ಎಲ್ಲವನ್ನು, ಕೋಟೆ ಕರಗಿಸೋಕ್ಕೆ ಏನೇನು ಬೇಕೋ ಎಲ್ಲ ಥರ ಜ್ಞಾನವನ್ನು ಕೊಟ್ಟಿರ್ತಾನೆ. ಸತ್ಸಂಗ ಇರೋದೇ ಕೋಟೆ ಇಲ್ಲದೇ ಇರೋದು, ಅಸಂಗ. ಎಲ್ಲರನ್ನೂ ಅಸಂಗ ಮಾಡ್ತಾನೆ ಗುರು. ಅವನು ಯಾವ ಪಾತ್ರದಲ್ಲೂ ಅವನು ಇರ್ಕೂಡ್ದು, ಆ ರೀತಿ ಬಿಟ್ಟು ಗುರುವಿನ ಹತ್ರ ಬಂದು ಕೂತಿರ್ತಾರೆ. ಇವಾಗ ಎಲ್ಲರೂ ಮೌನದಲ್ಲೇ ಇರ್ತಾರೆ. ಈ ಮೌನದಲ್ಲಿ ಬೇರೆ ಬೇರೆ ಇರೋಕ್ಕಾಗಲ್ಲ, ಎಲ್ಲರ ಮೌನನೂ ಒಂದೇ. ಇಲ್ಲಿವರೆಗೂ ಏನಿತ್ತು, ಇವ್ರ ಯೋಚನೆಗಳು ಬೇರೆ, ಅವ್ರ ಯೋಚನೆಗಳು ಬೇರೆ, ಅವ್ರ ಯೋಚನೆಗಳು ಬೇರೆ. ಎಲ್ಲರೂ ಬೇರೆ ಬೇರೆ ಮನಸ್ಸಿನವರು ಬೇರೆ ಬೇರೆ ಯೋಚನೆ ಮಾಡ್ತಾ ಇರೋದ್ರಿಂದ, ಎಲ್ಲರ ಮಧ್ಯ ಬೇರೆ ಬೇರೆ ಇರೋದ್ರಿಂದಲೇ ಕೋಟೆಗಳಿತ್ತು. ಈಗ ಎಲ್ಲರ ಮನಸ್ಸಿನಲ್ಲಿ ಕೂಡ ಯೋಚನೆ ಇಲ್ಲ. ಗುರು ಮೆಡಿಟೇಷನ್ ಈಸ್ ಥಾಟ್ಲೆಸ್. ಗುರುವಿನ ಹತ್ರ ಬಂದರೆ ಯೋಚನೆ ಎಲ್ಲ ಸೀಸ್ ಆಗುತ್ತೆ, ಯೋಚನೆಗಳಿಗೆ ಜಾಗನೇ ಇಲ್ಲ. ಗುರುನೇ ಎಲ್ಲವನ್ನೂ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾನೆ. ಗುರು ಜ್ಞಾನವೇ ಎಲ್ಲ ಕಡೆ, ಗುರುವಿನ ಬೆಳಕೇ ಎಲ್ಲ ಕಡೆ, ಗುರುವಿನ ಮೌನವೇ ಎಲ್ಲ ಕಡೆ. ಆ ರೀತಿ ಸತ್ಸಂಗದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದಾಗ ಒಟ್ಟಿಗೆ ಅಂತ ಬರೋದದೇ. ಎಲ್ಲರೂ ಬೇರೆ ಬೇರೆಯವ್ರನ್ನ ಒಟ್ಟಿಗೆ ಕರ್ಕೊಂಡ್ಬರೋದು ಇದೆಲ್ಲ ಅದೇ ನಿಜವಾದ ಧರ್ಮ. ಬ್ರಿಂಗಿಂಗ್ ಎವ್ರಿಬಡಿ ಟುಗೆದರ್. ಆ್ಯಂಡ್ ಆಲ್ಸೋ ಅವ್ರಿಗೆ ಹೇಳೋದು, ನೀವು ಬೇರೆ ಬೇರೆ ಅಲ್ಲ, ಒಂದೇ ಅಂತ ಬೋಧನೆ ಮಾಡಿ ಆ ಒಂದು ಒನ್ನೆಸ್ನ ತರೋದು ಗುರು. ಆ ಕ್ಲೋಸ್ನೆಸ್ನಲ್ಲಿ, ನಿಯರ್ನೆಸ್ನಲ್ಲಿ ಒನ್ನೆಸ್ ಬರೋದು ಗುರುವಿನ ಸನ್ನಿಧಾನದಲ್ಲಿ. ಆಗ ಅವರಿಗೆಲ್ಲ ನಾವೆಲ್ಲ ಬೇರೆ ಬೇರೆ ಅಲ್ಲ, ಒಂದೇ ಅನ್ನೋ ಭಾವನೆ ಬರುತ್ತೆ. ಪುನಃ ಇಲ್ಲಿಂದ ಹೋದ ಮೇಲೆ ಮತ್ತೆ ಆ ಕೋಟೆ ಆಚೆ ಕಾಯ್ತಾ ಇರುತ್ತೆ, ಅದನ್ನು ಅವರು ಹಾಕ್ಕೊಳ್ತಾರೆ. ಆ ವೇಷ ಹಾಕ್ಕೊಂಡ ತಕ್ಷಣ ಒಪಿನಿಯನ್ ಬದಲಾಯಿಸುತ್ತೆ. ಈ ಥರ ಅವ್ರಿಗೆ ಗೊತ್ತಾಗುತ್ತೆ. ಈ ಥರ ನಮಗೆ ಗುರುವಿಂದ ಆಚೆ ಬಂದಾಗ ನಮಗೆ ಕಾನ್ಫ್ಲಿಕ್ಟು, ಜಗಳ, ಬೇಸರ, ಒಪಿನಿಯನ್ ಚೇಂಜ್ ಎಲ್ಲ ಗುರುವಿನ ಹತ್ತಿರ ಬಂದ ತಕ್ಷಣ ಅವೆಲ್ಲ ತಾನಾಗಿ ತಾನೇ ಕರ್ಗೋಗುತ್ತೆ. ಈ ಡಿಫ್ರೆನ್ಸ್ ಗೊತ್ತಾಗ್ತಾ ಹೆಚ್ಚು ಗುರುವಿನ ಸಂಘ ಇರೋದಕ್ಕೆ ಬಯಸ್ತಾರೆ, ಹೆಚ್ಚು ಹೊರಗಡೆ ಹೋದಾಗ ತಮ್ಮನ್ನು ಗಮನಿಸ್ಕೊಳ್ತಾರೆ. ಹೀಗೆ ಕೋಟೆ ಗೋಡೆಗಳನ್ನೆಲ್ಲ ಹಾಗೆ ಕರಗಿಸ್ತಾ ಎಲ್ಲರನ್ನೂ ಸೇರಿಸ್ಕೊಳ್ಳೋಕೆ ಶುರು ಮಾಡ್ತಾರೆ, ಬೆಳೀತಾರೆ. ಆತ್ಮ ಸಂಶೋಧನೆ ಇಲ್ಲದೇನೆ ಗುರು ಸಿಕ್ಕಾರ ನಮಗೆ? ಆತ್ಮ ಸಂಶೋಧನೆಯಲ್ಲಿ ಇನ್ನರ್ ಟ್ರಾನ್ಸ್ಫಾರ್ಮೇಷನ್, ಇನ್ನರ್ ರಿಯಲೈಸೇಷನ್ ಸಾಧ್ಯ. ಆತ್ಮ ಸಂಶೋಧನೆಗೆ
ಒಂದು ಪೂರಕವಾದ ಜ್ಞಾನವನ್ನು ಯಾವ ರೀತಿ ನಾವು ಸಂಶೋಧನೆ ಮಾಡಿಕೊಳ್ಬೇಕು, ಯಾವ ರೀತಿ ಸ್ಥೂಲದಿಂದ ಸೂಕ್ಷ್ಮಕ್ಕೆ ನಮ್ಮ ಪ್ರಯಾಣ ಬೆಳೆಸಬೇಕು, ಕಣ್ಣಿಗೆ ಕಾಣ್ತಾ ಇರುವ, ಕಿವಿಗೆ ಕೇಳ್ತಾ ಇರುವ ಸದ್ದು, ನೋಟ, ವಾಸನೆ, ಈ ಒಂದು ಸ್ಪರ್ಶ, ಇದರಿಂದ ಅತೀತವಾಗಿ ಯಾವ ರೀತಿ ನಾವು ಸೂಕ್ಷ್ಮವಾಗಿ ಹೋಗಬೇಕು, ಸೂಕ್ಷ್ಮದಲ್ಲಿ ಈ ಕಣ್ಣಿನ ಆ ಶಕ್ತಿ ಏನು, ಒಳಗಿನ ಬೆಳಕನ್ನು ಯಾವ ರೀತಿ ನೋಡೋದು, ಮೂರನೇ ಕಣ್ಣು ಅಂದ್ರೇನು, ಒಳಗಡೆ ಕಿವಿ ಅಂದ್ರೇನು, ಒಳಗಡೆ ಸ್ಪರ್ಶ ಅಂದ್ರೇನು, ಇವೆಲ್ಲವನ್ನೂ ಕೂಡ ಒಂದು ತಯಾರಿ ಮಾಡಿ ಸಿದ್ಧತೆಯನ್ನು, ಪೂರ್ವ ಸಿದ್ಧತೆಯನ್ನು ಕೊಡೋನೇ ಗುರು. ಅದರಿಂದ ಮೊದಲು ನನಗೆ ಆತ್ಮ ಸಂಶೋಧನೆ ಬೇಕು, ನಾನು ನನ್ನ ಆತ್ಮವನ್ನು ನಾನು ನೋಡಬೇಕು, ನಾನು ನನ್ನ ಆತ್ಮ ಸ್ವರೂಪವನ್ನು ಅನುಭವಿಸ್ಬೇಕು, ಆತ್ಮಜ್ಞಾನ ಬೇಕು ಅನ್ನೋ ದಾಹ ಇರೋರಿಗೆ ಗುರು ಹಾಜರಾಗ್ತಾನೆ. ಗುರು ಅಲ್ಲಿ ಇಮ್ಮಿಡಿಯೇಟಾಗಿ ಸಿಗ್ತಾನೆ. ಗುರು ಸಿಗಕ್ಕೂ ನಮಗೆ ಒಂದು ಪುಣ್ಯ ಯೋಗ ಬೇಕು. ಸಿಗ್ತಾನೆ ಗುರು, ಯಾಕೆಂದರೆ ಹೀ ಈಸ್ ಅವೈಲಬಲ್. ನೇಚರ್ನಲ್ಲಿ ಆ ಗುರು ಅನ್ನೋ ಒಂದು ಶಕ್ತಿ ನಾವು ಕಲಿತೀನಿ ಅಂದರೆ ಅಲ್ಲಿ ರೆಡಿ, ಎಲ್ಲವೂ ಕೂಡ ಸಿದ್ಧ. ಅಷ್ಟಕ್ಕೆ ಮುಗಿಯಲ್ಲ, ಆ ಆಸಕ್ತಿಯನ್ನು ಇನ್ನೂ ಹೆಚ್ಚಾಗಿ ಮಾಡಿಕೊಂಡು ಆ ಗುರುವಿನ ಒಂದು ಅವನ ಬೋಧನೆಯನ್ನಾಗಲಿ, ಅವನ ಅಡ್ವೈಸ್ ಆಗಲಿ ತೆಗೆದುಕೊಂಡು ಹೋಗೋದಿರ್ತಾರಲ್ಲ, 100 ಜನಕ್ಕೆ ಆಸಕ್ತಿ ಇರುತ್ತೆ, 100 ಜನ ಬರ್ತಾರೆ, 50 ಜನ ಅವನ ದಿಕ್ಕಲ್ಲಿ, ಅವನ ದಾರಿನಲ್ಲಿ ನಡೀತಾರೆ. 5 ಜನ ಗುರು 5 ಜನಕ್ಕೆ ಸಿಗೋದು. ಅದರಲ್ಲಿ ಯಾವನು ಒಬ್ಬ ಕಂಡುಕೊಳ್ತಾನೆ ತನ್ನ ಗುರುವನ್ನು. ಹೀಗೆ ಬರ್ತಾ 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 ಡೈಲ್ಯೂಟ್ ಆಗೋಗುತ್ತೆ. ಆತ್ಮ ಸಂಶೋಧನೆಗೆ ಗುರು ಬೇಕೇ ಬೇಕು. ಎಲ್ಲಿವರೆಗೂ ನಿನ್ನ ಅಂತರ್ಯಾಮಿ ನೋಡಬೇಕು ಅಲ್ಲಿವರೆಗೂ ಬೇಕು. ಅಂತರ್ಯಾಮಿ ಒಂದು ದರ್ಶನ ಒಳಗಡೆ ಆಗಬೇಕು. ಒಳಗಡೆ ಗುರು ಕಾಣೋವರೆಗೂ ಹೊರಗಡೆ ಗುರು ಬಿಡಲ್ಲ. ಆ ಪ್ರೋಸೆಸ್ನಲ್ಲಿ ಕಷ್ಟ ಆಗುತ್ತೆ. ಒಳಗಡೆ ಗುರು ಸಿಗೋವರೆಗೂ ಈ ಗುರುನ ನಂಬಬೇಕಲ್ಲ. ಆವಾಗ ನಾವು ಒಂದು ಗುರು ಬಿಟ್ಟು ಇನ್ನೊಂದು ಗುರು ಬಿಟ್ಟು ಇನ್ನೊಂದು ಗುರು ಬಿಟ್ಟು ಅವ್ರು ಬಿಟ್ಟು ಇವ್ರು ಯಾರು ಅನ್ನೋ ಅಷ್ಟರಲ್ಲಿ ಜನ್ಮ ಮುಗಿದೋಗುತ್ತೆ. ಅಮ್ಮ, ಮಾರಲ್ ಹೇಳುವಂತಹ ಗುರುವಿಗೂ ಫ್ರೀಡಮ್ ಕೊಡುವಂತಹ ಗುರುವಿಗೂ ಏನು ವ್ಯತ್ಯಾಸ? ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಇದೆ. ಇವಾಗ ನಮ್ಮ ಹತ್ರ ಕೇವಲ ಒಂದು ಸ್ವಲ್ಪನೇ ಹಣ ಇದ್ದರೆ ನಾವು ವಜ್ರ ತೊಗೊಳಕ್ಕೆ ಹೋಗಲ್ಲ, ಹಿತ್ತಾಳೆ ಅಂಗಡಿಗೆ ಹೋಗ್ತೀವಿ. ನಮ್ಮ ಹತ್ರ ಎಷ್ಟಿದೆ ಅಲ್ಲಿಗೆ ಹೋಗೋದು. ನಮ್ಗೆ ಏನು ಬೇಕು? ನಾನೊಂದು ಮಾರಲ್ ಪರ್ಸನ್ ಆಗಿರಬೇಕು, ನಾನು ಒಳ್ಳೆಯವನಾಗಿರಬೇಕು, ನಾನು ಸ್ಪಿರಿಚುಯಾಲಿಟಿನ ಫಾಲೋ ಮಾಡ್ತಿದ್ದೀನಿ ಅಂತ ಸಮಾಧಾನ ಪಟ್ಕೋಬೇಕು, ಒಂದು 10 ಜನಕ್ಕೆ ನಾನು ಭಕ್ತ ಅಂತ ತೋರಿಸ್ಕೋಬೇಕು ಅಂತ ಇರೋರಿಗೆ, ಅಷ್ಟೇ ಸಾಕಾಗಿರೋರಿಗೆ ಅದು ಎಲ್ಲೆಲ್ಲಿಗೆ ಬೇಕೋ ಅಲ್ಲೆಲ್ಲಿಗೆ ಹೋಗ್ತಾರೆ. ಹಾಗೆ ಗುರು ಅಂದಾಗ ಮಾರಲ್ ನೀತಿ ಪಾಠಗಳೆಲ್ಲ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುತ್ತೆ, ಇಲ್ಲ ಅಂತ ಹೇಳಲ್ಲ. ನಮಗೆ ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ, ಇದು ಅನೀತಿ ಅಂತ ಗೊತ್ತಾಗುತ್ತೆ. ಎಥಿಕ್ಸ್ ಅಂತ ಹೇಳ್ತಾರೆ. ಎಥಿಕ್ಸ್ ಅದು ಒಂದು ಕೆಲವು ಸಿದ್ಧಾಂತಗಳನ್ನು ಇಟ್ಕೊಂಡು ನಾನು ಎಥಿಕ್ಸ್ನ ಫಾಲೋ ಮಾಡ್ತೀನಿ, ನಾನು ನೀತಿವಂತನಾಗ್ತೀನಿ, ನಾನು ಜೀವನದಲ್ಲಿ ಸುಳ್ಳು ಹೇಳಲ್ಲ, ಈ ಥರ ಕೆಲವೆಲ್ಲ ಆದರ್ಶಗಳು ನಮ್ಮನ್ನು ಬೆಳೆಸುತ್ತೆ. ನೀತಿ ಪಾಠದಿಂದ ನಮ್ಗೆ ಆದರ್ಶ ಸಿಗುತ್ತೆ. ಆದರೆ ಜನ ನಿನ್ನ ಸುತ್ತ ಇರೋರು ನಿನ್ನನ್ನು ಒಪ್ಕೋಬೋದು, ತುಂಬ ದೇವರಂಥ ಮನುಷ್ಯ ಅಂತಲೂ ಹೇಳ್ಬೋದು, ಪ್ರಪಂಚ ಒಪ್ಕೋಬೋದು. ಆದರೆ ನಿನಗೆ ಸ್ವಂತಕ್ಕೆ ಮೋಸ ಆಗಿರುತ್ತೆ. ಯಾಕೆಂದರೆ ಯುವರ್ ಹಾರ್ಟ್ ಪ್ಯೂರ್ ಇಲ್ಲ. ನಿನ್ನ ಹಾರ್ಟ್ ಪ್ಯೂರ್ ಆಗಬೇಕಾದ್ರೆ ಅದಕ್ಕೆ ಒಂದು ಬಿಡುಗಡೆ ಬೇಕು, ಈ ನೀತಿಯಿಂದ ಬಿಡುಗಡೆ ಬೇಕು. ಈ ನೀತಿಗೆ ಅನೀತಿ ಅನ್ನೋದೊಂದಿದೆ. ಅನೀತಿಯನ್ನು ನಾವು ಮುಚ್ಚಿಟ್ಟು, ಅನೀತಿಯನ್ನು ಬಚ್ಚಿಟ್ಟು, ಅನೀತಿಯನ್ನು ದೂರ ತಳ್ಳಿ, ಅನೀತಿ ಬೇಡ ಅಂತ ಹೇಳಿ ನೀತಿಯನ್ನು ಹಿಡ್ಕೊಂಡಿರ್ತೀವಿ. ಇದು ನೀತಿ ತೋರಿಕೆ, ಬರೀ ತೋರಿಕೆ ಅಷ್ಟೇ. ಒಳ್ಳೆಯವನಾಗಿ ಕಾಣ್ತಾ ಇದೆಯಾ, ಆದರೆ ನಿಜವಾದ ದೈವತ್ವ ಒಳ್ಳೆಯದಕ್ಕೆ ಮೀರಿದ್ದು. ಅದಕ್ಕೆ ಹೇಳೋದು ಫ್ರೀಡಮ್ ಅಂದರೆ ಈ ಡ್ಯುಯಾಲಿಟಿಯಿಂದ, ನೀತಿ ಅನೀತಿಗಳಿಂದ ಮೀರಿ ಹೋಗೋದೇ ನಿಜವಾದ ಡ್ಯುಯಾಲಿಟಿಯನ್ನು ಮೀರಿ ಹೋಗೋದು. ಆ ಡ್ಯುಯಾಲಿಟಿನ ಮೀರೋದು ಫ್ರೀಡಮ್. ಎಲ್ಲಿವರೆಗೂ ನೀವು ಡ್ಯುಯಾಲಿಟಿನಲ್ಲಿರ್ತೀಯ ಅಲ್ಲಿವರೆಗೂ ಬಂಧನ, ಕಾನ್ಫ್ಲಿಕ್ಟ್. ಯಾಕೆಂದರೆ ಡ್ಯುಯಲ್ ಯಾವಾಗಿದೆ, ಒಂದು ಹಿಡ್ಕೋತೀಯ, ಇನ್ನೊಂದನ್ನು ಬಿಡ್ತೀಯ, ಕಷ್ಟಪಟ್ಟು ಬಿಡ್ತೀಯ, ಅಭ್ಯಾಸ ಮಾಡಿ ಬಿಡ್ತೀಯ.
ಇದೆಲ್ಲ ಕೆಟ್ಟದ್ದು ನನಗೆ ಬೇಡ ಅಂತ ಅದು ಬಿಡ್ತೀಯ. ಯಾಕೆಂದರೆ ಒಳ್ಳೇದು ನಾನು ಇರ್ತೀನಿ ಅಂತ. ಎಲ್ಲಿವರೆಗೂ ನೀನು ಇದನ್ನು ಅದುಮ್ತಾ ಇರ್ತೀಯ ಅಲ್ಲಿವರೆಗೂ ಅದರಿಂದ ನಿನಗೆ ಮುಕ್ತಿ ಇಲ್ಲ. ಎಲ್ಲಿವರೆಗೂ ಇದನ್ನೇ ನಾನು ಫಾಲೋ ಮಾಡ್ತೀನಿ ಅಂತ ಹಿಡ್ಕೋತೀಯ, ಎಲ್ಲಿವರೆಗೂ ಅದ್ರ ಹಿಂದೆ ಹೋಗ್ತೀಯ ಅಲ್ಲಿವರೆಗೂ ಮುಕ್ತಿ ಇಲ್ಲ. ಇದು ನಿನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ, ಇದು ನಿನ್ನನ್ನು ಓಡಿಸ್ಕೊಂಡು ಹೋಗ್ತಾ ಇರುತ್ತೆ. ನೀತಿಗಳು ಓಡಿಸ್ಕೊಂಡು ಹೋಗುತ್ತೆ, ಅನೀತಿಗಳು ಅಟ್ಟಿಸ್ಕೊಂಡು ಬರ್ತಾ ಇರುತ್ತೆ. ಅದರಿಂದ ನೀನು ಮಧ್ಯದಲ್ಲಿ ಎಫರ್ಟ್ ಹಾಕಬೇಕು, ಕಷ್ಟಪಡಬೇಕು ಒಂದು ನೀತಿವಂತನಾಗಕ್ಕೆ. ಇದು ಎಲ್ಲಿದೆ ಬಿಡುಗಡೆಯಲ್ಲಿ? ಬಿಡುಗಡೆ ಇಲ್ಲ. ಆದರೆ ಯಾವ ಗುರು ನಿನಗೆ ನೀತಿ ಅನೀತಿಗಳನ್ನು ಮೀರಿ ಹೋಗೋದಕ್ಕೆ, ಸತ್ಯದ ಒಂದು ಗುರಿಯಲ್ಲಿ ಹೋಗೋದಕ್ಕೆ ಅವನು ನಿನಗೆ ಪಾಠ ಹೇಳ್ಕೊಡ್ತಾನೋ, ನಿನಗೆ ಕಲಿಸ್ತಾನೋ, ಧ್ಯಾನ ಕಲಿಸ್ತಾನೋ, ಪ್ರಾಣಾಯಾಮ ಕಲಿಸ್ತಾನೋ, ಒಳಗಡೆ ಸೂಕ್ಷ್ಮವಾದ ಪದರಗಳನ್ನು ನೀನು ದಾಟಿ ಹೋಗೋ ಹಾಗೆ ಮಾಡ್ತಾನೋ, ಕಾನ್ಫ್ಲಿಕ್ಟನ್ನು ಮೀರಿ ಹೋಗೋ ಹಾಗೆ ಮಾಡ್ತಾನೆ. ಅವನು ನಿಜವಾದ ಗುರು. ಅವನಿಂದ ನಿನಗೆ ಬಿಡುಗಡೆ ಇದೆ. ಖಂಡಿತ ಬಿಡುಗಡೆ ಕೊಡೋವನೇ ನಿಜವಾದ ಗುರು. ಹೊರಗಡೆನೂ ಒಬ್ಬ ಉಪಾಧ್ಯಾಯನಾಗ್ಬೋದು, ಅವನು ಕೆಟ್ಟವನು ಅಂತಲ್ಲ, ಒಳ್ಳೆ ದಾರಿ ಮಾರ್ಗದರ್ಶನ ಮಾಡಬಹುದು. ನಿಂತಿರ್ತಾನೆ ಅವನು, ಹೀಗೆ ಇಟ್ಕೊಂಡು ಈ ಕಡೆ ಹೋಗಿ ಒಳ್ಳೆಯದಾಗತ್ತೆ ಅಂತ. ಇದು ನೀತಿ ಪಾಠ. ಆದರೆ ಗುರು ನಿನ್ನ ಜೊತೆಗೆ ಕೈ ಹಿಡ್ಕೊಂಡು ಬರ್ತಾನೆ, ನಿನ್ನ ದಾರಿಯಲ್ಲಿ ಅವನ ಜೊತೆಲಿ ಇರ್ತಾನೆ. ಹಿ ಅಕಂಪನೀಸ್ ಯು ಟಿಲ್ ದಿ ಎಂಡ್. ಗುರಿವರೆಗೂ ಗುರು ಇರ್ತಾನೆ, ಗುರಿವರೆಗೂ ಬೆಳಕನ್ನು ತೋರಿಸ್ತಾನೆ. ಆದರೆ ಹ್ಯಾಂಡ್ ಪೋಸ್ಟ್ ಥರ ನಿಂತಿರೋದು ಪುಸ್ತಕಗಳು, ನೀತಿ ಪುಸ್ತಕಗಳು ಅಥವಾ ನೀತಿ ಹೇಳೋರು, ಬರೀ ಅಡ್ವೈಸ್ ಕೊಡೋರು ಅಲ್ಲಲ್ಲೇ ಕೈ ತೋರಿಸ್ತಾ ನಿಂತಿರ್ತಾರೆ. ಅವ್ರು ನಿನ್ನ ಜೊತೆ ಬರಲ್ಲ. ನೀವು ಹೋಗು, ಇಲ್ಲಿ ಜಾಗಿದೆ, ನೀವು ಬಿದ್ದರೆ ನೀನು ಅನುಭವಿಸು, ನೀವು ಹೋಗು ತಿಳಿ ಅಂತ. ಆದರೆ ಗುರು ಹೆಜ್ಜೆ ಹೆಜ್ಜೆಗೂ ಕಾಪಾಡ್ತಾನೆ, ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ನೋಡ್ಕೊಳ್ತಾನೆ. ಅಲ್ಲಿ ಫ್ರೀಡಮ್ ಇದೆ. ನಮ್ಮ ಗುರು ಶಿಷ್ಯರ ಮಧ್ಯೆ ಒಂದು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಸಂಬಂಧಗಳು ಇಂಪ್ರೂವ್ ಆಗುತ್ತಾ ಅಥವಾ ಹಾಳಾಗುತ್ತಾ? ಫಿಸಿಕಲ್ ಡಿಸ್ಟೆನ್ಸ್ ಅಂತ ಬಂದ ತಕ್ಷಣ ಇದು ಪ್ರಶ್ನೆನೇ ಬರಲ್ಲ. ಈ ಡಿಸ್ಟೆನ್ಸ್ ಬಿಟ್ವೀನ್ ಗುರು ಆ್ಯಂಡ್ ಶಿಷ್ಯ ಈಸ್ ನಾಟ್ ಔಟ್ಸೈಡ್. ಹತ್ತಿರ ಇದ್ದರೂ ವ್ಯತ್ಯಾಸ ಆಗಲ್ಲ, ದೂರ ಇದ್ದರೂ ವ್ಯತ್ಯಾಸ ಆಗಲ್ಲ. ಕನೆಕ್ಟ್ ಆಗದೇ ಇದ್ದರೆ ಅಟ್ಯೂನ್ಮೆಂಟ್ಗೆ ಬೇಕಾಗಿರೋದು ಮಾನಸಿಕವಾಗಿ. ಮನಸ್ಸಿನಲ್ಲಿ ಅಟ್ಯೂನ್ಮೆಂಟ್ ಆದರೆ ಆವಾಗ ಹತ್ತಿರ ಇದ್ದರೆ ಎಫೆಕ್ಟ್ ಇದೆ, ದೂರ ಇದ್ದಕ್ಕಿಂತ ಹತ್ತಿರ ಇದ್ದರೆ ಎಫೆಕ್ಟ್ ಇದೆ. ಮನಸ್ಸಿನಲ್ಲಿ ಅಂದರೆ ನಾನು ಸದಾಕಾಲ ಕಲಿತಾ ಇದ್ದೀನಿ, ನಾನು ಯಾವಾಗಲೂ ಶಿಷ್ಯನೇ, ನನಗೆ ಅವನು ಏನು ಹೇಳಿದ್ರೂ ಕೂಡ ನನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾನೆ, ನನ್ನನ್ನು ನಾನು ಗಮನಿಸ್ಕೋಬೇಕೇ ಹೊರತು ನೀನು ಯಾಕೆ ಹೇಳಿದೆ ಅಂತ ಕೇಳೋದಿಲ್ಲ. ಅಲ್ಲಿ ಗ್ಯಾಪ್ ಬರುತ್ತೆ, ಕೇಳಿದ ತಕ್ಷಣ ಗ್ಯಾಪ್ ಬರುತ್ತೆ. ಗುರುವನ್ನು ಪ್ರಶ್ನೆ ಮಾಡೋದ್ರಿಂದ, ಗುರು ಜೊತೆಗೆ ತರ್ಕ ಮಾಡೋದ್ರಿಂದ, ಗುರು ಜೊತೆಗೆ ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ, ಕಾಂಪೀಟ್ ಮಾಡಿ ಸಮರ್ಥಿಸ್ಕೊಳ್ಳೋದ್ರಿಂದ ದೂರ ಇದ್ದರೂ ಡಿಸ್ಟೆನ್ಸೇನೆ, ಹತ್ತಿರ ಇದ್ದರೂ ಡಿಸ್ಟೆನ್ಸೇನೆ. ಇಮ್ಮಿಡಿಯೇಟಾಗಿ ಕಟ್ಟಾಗೋಗುತ್ತೆ. ಯಾಕೆಂದರೆ ಅಲ್ಲಿ ಈಗೋ ಈಗ ಕೆಲಸ ಮಾಡ್ತಾ ಇರುತ್ತೆ. ಗುರು ಏನೇ ಹೇಳಲಿ, ಯಾವ ಸ್ಥಿತಿಯಿಂದನೇ ಹೇಳಲಿ, ಕಲಿಯೋವನಿಗೆ ಇದರಲ್ಲಿ ನನಗೇನು ಸಿಗುತ್ತೆ, ಯಾರಿಗೆ ಹೇಳ್ತಾ ಇರಲಿ ಇದರಲ್ಲಿ ನನಗೇನು ಸಿಗುತ್ತೆ, ನನಗೆ ಹೇಳಲಿಲ್ಲ ಅನ್ಕೋಬಾರ್ದು. ಯಾರಿಗೆ ಹೇಳಿದ್ರು ನನಗೆ ಹೇಳ್ತಾ ಇದ್ದಾರೆ, ನಾನು ಈ ತಪ್ಪನ್ನು ಮಾಡಿದ್ನೋ ಏನೋ, ಮಾಡ್ತೀನೋ ಏನೋ, ನಾಳೆ ಮಾಡ್ಬೋದೋ ಏನೋ. ಎಲ್ಲ ಗುರುವಿನ ಪ್ರತಿಯೊಂದು ಮಾತು ಕೂಡ ನಮ್ಮನ್ನು ದಾರಿ ತೋರಿಸ್ತಾ ಇರುತ್ತೆ. ನಂಗಲ್ಲ ಅನ್ಕೋಬಾರ್ದು, ನನಗೇ ಅಂತಲೂ ಅನ್ಕೋಬಾರ್ದು. ಒಟ್ಟಲ್ಲಿ ಬೇಕು ಅದು. ಹತ್ತಿರ ಇದ್ದು ಕನೆಕ್ಟ್ ಮಾಡಿದಾಗ ಅವನು ಬರೀ ಶಿಷ್ಯ ಮಾತ್ರ, ಕಲಿತಾ ಹೋಗ್ತಾನೆ. ಕಲಿತಾ ಅವನಿಗೆ ನಾನಾ ರಿಲೇಷನ್ಶಿಪ್ ಹುಟ್ಕೊಳ್ಳುತ್ತೆ ಗುರುವಿನ ಜೊತೆಗೆ. ಕಲಿತಾ ಗುರು ಶಿಷ್ಯ ಮಾತ್ರ ಅಲ್ಲ, ಒಂದು ಸ್ನೇಹ ಸಂಬಂಧ ಬರುತ್ತೆ, ಆಮೇಲೆ ಒಂದು ಬಾಂಧವ್ಯ ಬರುತ್ತೆ, ಅನುರಾಗ ಬರುತ್ತೆ, ಪ್ರೀತಿ ಬರುತ್ತೆ, ವಿಶ್ವಾಸ ಬರುತ್ತೆ, ಜೊತೆಗೆ ಒಂದು ಸಂಬಂಧ, ಅದು ದೈವಿಕ ಸಂಬಂಧಗಳು ಉಂಟಾಗುತ್ತೆ ಗುರುವಿನ ಜೊತೆಗೆ. ತಂದೆ ತಾಯಿ ಅನಿಸುತ್ತೆ ಗುರು, ಮಗು ಅನಿಸುತ್ತೆ ಗುರು, ಸ್ನೇಹಿತ ಅನಿಸುತ್ತೆ, ತನ್ನ ಒಂದು ಸಹಪಾಠಿ ಅನಿಸುತ್ತೆ, ಏನೇನೆಲ್ಲ ಅನಿಸುತ್ತೆ. ಗುರು ಮಲ್ಟಿಪಲ್ ಡೈಮೆನ್ಷನ್ನಲ್ಲಿ ಅವನಿಗೆ ದರ್ಶನವನ್ನು ಕೊಡ್ತಾನೆ. ಕೂತ್ರೆ ನಿಂತರೆ ಬೇರೆ ಬೇರೆ ಮುಖಗಳಲ್ಲಿ ಹೇಗೆ ಕೃಷ್ಣ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣಿಸ್ದಂಗೆ ಗುರುವಿಗೆ ನಾನಾ ಮುಖಗಳಿವೆ. ಈ ಕ್ಷಣ ಬೈಬೋದು, ಇನ್ನೊಂದು ಕ್ಷಣ ಊಟ ಮಾಡಿಸ್ತಾನೆ ಗುರು. ಆ ಥರ
ಅದರಿಂದ ಗುರುವಿನ ಹತ್ರ ಇದ್ದಾಗ ಹೆಚ್ಚು ಜನ ಕಲಿತಾರೆ. ಅವನ ವಾತಾವರಣದಲ್ಲೇ, ಅವನ ಆರಾನಲ್ಲೇ, ಅವನು ಓಡಾಡೋ ಜಾಗದಲ್ಲೇ ಇಷ್ಟೊಂದು ವೈಬ್ರೇಷನ್ ಇರುತ್ತೆ. ಅದಕ್ಕೆ ಫಿಸಿಕಲ್ ಡಿಸ್ಟೆನ್ಸ್ ಬೇಕೇ ಬೇಕು. ಲೈವ್ ಆಗಿ ಗುರು ಜೊತೆ ಇರೋದು ಬಹಳ ಪರೀಕ್ಷೆಗಳಾಗತ್ತೆ, ಬಹಳ ಚಾಲೆಂಜಸ್ ಬರುತ್ತೆ, ಬಹಳ ಎದುರಿಸ್ಬೇಕಾಗತ್ತೆ, ಕಷ್ಟ ಆಗುತ್ತೆ. ಅಹಂಕಾರನ ಆವಾಗವಾಗ ತ್ಯಜಿಸ್ಬೇಕಾಗತ್ತೆ, ಆವಾಗವಾಗ ಬಲಿ ಕೊಡ್ತಾ ಇರಬೇಕಾಗತ್ತೆ, ಅವಮಾನ ಆಗ್ತಾ ಇರುತ್ತೆ, ಎಲ್ಲ ಸಹಿಸಬೇಕಾಗತ್ತೆ. ಅದರಿಂದ ಹತ್ತಿರ ಇದ್ದವರು ಬೇಗ ಕಲಿತಾರೆ, ಬೇಗ ಪಳಗ್ತಾರೆ, ಅವರ ಮನಸ್ಸು ಬೇಗ ಹತೋಟಿಗೆ ಬರುತ್ತೆ. ಅಂಥ ಶಿಷ್ಯರನ್ನ ಗುರು ಯಾವತ್ತೂ ಕೈ ಬಿಡಲ್ಲ. ಅವರಿಂದನೂ ಕಲಿಯಕ್ಕೆ ಶುರು ಮಾಡ್ತಾನೆ ಗುರು. ಅದು ಬೇರೆಯೇ ಸಂಬಂಧ ಉಂಟಾಗುತ್ತೆ ಗುರುಗೂ ಶಿಷ್ಯರಿಗೂ. ಗುರು ಯಾರು ಶಿಷ್ಯ ಯಾರು ಗೊತ್ತಾಗಲ್ಲ, ಅಷ್ಟು ನಿಕಟವಾದ ಸಂಪರ್ಕ ಬರುತ್ತೆ. ಅದರಿಂದ ಹತ್ತಿರ ಇದ್ದರೆ ತುಂಬ ಕಲಿಯೋದಕ್ಕೆ ಸಾಧ್ಯ. ದೂರ ಇದ್ದರೆ ಎಷ್ಟು ಭಾಗ ಗೊತ್ತಾಗುತ್ತೋ ಅಷ್ಟೇ ಗೊತ್ತಾಗೋದು. ಯಾವಾಗ ಅಟ್ಯೂನ್ ಮಾಡಿದ್ರೆ ಆವಾಗ ಮಾತ್ರ ಆ ಟ್ಯೂನ್ಗೆ ಸಿಗ್ಬೋದು, ಯಾವಾಗ ಟ್ಯೂನ್ ಮಾಡದೇನೂ ಇರ್ಬೋದು. ಹತ್ತಿರ ಇದ್ದರೆ ಟ್ಯೂನ್ ಮಾಡೋಕ್ಕಾಗಲ್ಲ ಅನ್ನೋದು ಬಹಳ ಕಡಿಮೆ ಸಂದರ್ಭ.